ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳು, ಈ ಮುಂಜಾನೆ ವೇಳೆಯಲ್ಲಿ ದೇವರ ಸಮ್ಮುಖಕ್ಕೆ ಬಂದಿರುವಂಥ ನಿಮ್ಮೆಲ್ಲರೂ ಯೇಸುವಿನ ಮೊದಲ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ. ಈ ಒಂದು ಮುಂಜಾನೆ ವೇಳೆಯಲ್ಲಿ ದೇವರ ಮಾತು ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಂದು ಬಾರಿ ಯೇಸುವಿನ ಮೊದಲ ನಾಮದಲ್ಲಿ ಎಲ್ಲರಿಗೂ ಸ್ವಾಗತ ಕೊಡ್ತೀನಿ. ಎಲ್ಲರೂ ಹೇಗಿದ್ದೀರಾ? ಈ ಮುಂಜಾನೆ ವೇಳೆ ನೀವೆಲ್ಲಿದ್ದರೂ, ಹೇಗೆ ಇದ್ದರೂ, ಯಾವ ದೇಶದಲ್ಲಿ, ಯಾವ ಗ್ರಾಮದಲ್ಲಿ, ಇರುವಂಥ ಸ್ಥಳದಲ್ಲಿ, ದೂರದಲ್ಲಿದ್ದರೂ, ಸಮೀಪದಲ್ಲಿದ್ದರೂ ದೇವರು ನಿಮ್ಮೆಲ್ಲರನ್ನು ಕಾದು ಕಾಪಾಡಿ ನಡೆಸಲಿ. ಎಷ್ಟು ಜನ ನಂತರ ದೇವ್ರನ್ನ ನಡೆಸ್ತಾ ಇದ್ದಾರೆ. ಅಲ್ಲೆಲ್ಲಿಯ ಈ ಮುಂಜಾನೆ ವೇಳೆಯಲ್ಲಿ ಎದ್ದು ದಾಹದಿಂದ ಬಂದಂಥ ಪ್ರಿಯ ದೇವರ ಮಗುವೆ, ದೇವರು ನೀನೊಟ್ಟಿಗಿದ್ದಾರೆ. ಅಲ್ಲೆಲ್ಲಿಯ ಎಷ್ಟು ಜನ ನಂತರ ಇವತ್ತು ದೇವರು ನಿನ್ನ ಸಂಗಡ ಇದ್ದಾರೆ. ಇವತ್ತು ನಿನ್ನ ಪರಿಸ್ಥಿತಿಗಳು ಕಠಿಣವಾಗಿರ್ಬೋದು, ನೀನು ಜೀವಿಸುತ್ತಿರುವಾಗ ಒಂದು ಇಕ್ಕಟ್ಟಾದ ಒಂದು ಸ್ಥಿತಿಯಲ್ಲಿ ನೀನು ಜೀವಿಸ್ತಿರ್ಬೋದು, ಆದರೆ ದೇವರು ನಿನ್ನೊಟ್ಟಿಗಿದ್ದಾರೆ. ನೀನು ಸಂತೋಷವಾಗಿರು, ಧೈರ್ಯದಿಂದಿರು. ಯಾರು ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ ಪ್ರಿಯ ದೇವರ ಮಗುವೆ, ನಿನ್ನೊಟ್ಟಿಗೆ ದೇವರಿದ್ದಾರೆ. ಹೌದು, ದೇವರ ಮಾತು ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ ದೇವರು ಕೊಟ್ಟಂಥ ಒಂದು ವಾಕ್ಯವನ್ನು ನಾವು ಧ್ಯಾನಿಸೋಣ. ಲೂಕನ ಬರೆದ ಸುವಾರ್ತೆ ತೆಗೆದಿರೋರು ಓದಿ 1ನೇ ಅಧ್ಯಾಯ 37ನೇ ವಾಕ್ಯ. ಇಲ್ಲಿ ನೋಡುವಾಗ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಆಮೇನ್. ಪ್ರಿಯ ದೇವರ ಮಗುವೆ, ದೇವರು ನಿನ್ನ ಜೀವಿತದಲ್ಲಿ ಒಂದು ವಾಗ್ದಾನ ಕೊಟ್ಟಿದ್ದರೆ ಅದನ್ನು ನೆರವೇರಿಸುವ ದೇವರು ನನ್ನ ದೇವರಾಗಿದ್ದಾನೆ. ಏಷಯ 55 ಅನ್ನೋದು ದೇವರ ಬಾಯಿದಿಂದ ಬಂದಂಥ ಮಾತು. ಆತನ ಇಷ್ಟಾರ್ಥವನ್ನು ನೆರವೇರಿಸಿದ ಯಾವುದೇ ಕಾರಣಕ್ಕೂ ಹಿಂತಿರುಗಿ ಹೋಗೋದಿಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಒಂದು ವಾಗ್ದಾನ ಅಥವಾ ಒಂದು ವಿಷಯ ನಿನ್ನ ಜೀವಿತದಲ್ಲಿ ಕೊಟ್ಟಿರುವಾಗ, ಅಥವಾ ಮಾತ್ರ ದೇವರು ನಿನ್ನ ಜೀವಿತ ಒಂದು ವಾಕ್ಯದ ಮುಖಾಂತರ ನಿನ್ನ ಹತ್ರ ಮಾತಾಡಿರ್ಬೋದು. ನೀವು ಹೋಗುವಂಥ ಸಭೆಯಲ್ಲಿ ಅಥವಾ ನೀವು ಸತ್ಯವೇದ ಓದುವಾಗ, ಪ್ರಾರ್ಥನೆ ಮಾಡುವಾಗ, ಬೈಬಲ್ ಓದುವಾಗ ವಾಕ್ಯ ನಿನ್ನೊಟ್ಟಿಗೆ ಮಾತಾಡಿರ್ಬೋದು. ಆದರೆ ನಿನ್ನ ಸಂಗಡ ಮಾತಾಡಿದ ದೇವರು ಇಂದು ಜೀವಿಸುವ ಆತನಾಗಿದ್ದಾನೆ. ಅದಕ್ಕಾಗಿ ದೇವರಿಂದ ಬರುವಂಥ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಪ್ರಿಯ ದೇವರ ಮಗುವೆ, ಮನುಷ್ಯರು ಮಾತಾಡ್ತಾರೆ ವ್ಯರ್ಥವಾದ ಮಾತು. ಮನುಷ್ಯರು ಬಂದು ನಿನ್ನ ಸಂಗಡ ಮಾತಾಡ್ತಾರೆ, ಅದು ಯಾವುದಕ್ಕೂ ಪ್ರಯೋಜನವಿಲ್ಲ. ನಿನ್ನ ಸಮಯನ ವ್ಯರ್ಥ ಮಾಡದೆ, ನಿನ್ನ ಪರಿಸ್ಥಿತಿಗಳನ್ನ ವ್ಯರ್ಥ ಮಾಡದೆ, ನಿನ್ನ ಆತ್ಮಿಕ ಜೀವಿತನ ಬೀಳಿಸುತ್ತೆ. ಆದರೆ ದೇವರು ನಿನ್ನೊಟ್ಟಿಗೆ ಮಾತಾಡುವಾಗ ಆ ಮಾತು ನೆರವೇರಿಸುವಂಥದ್ದಾಗಿದೆ, ವಾಗ್ದಾನಗಳನ್ನು ಕಾರ್ಯರೂಪಕ್ಕೆ ತರುವಂಥದ್ದಾಗಿದೆ. ಅದಕ್ಕಾಗಿ ದೇವರಿಂದ ಬರುವಂಥ ಮಾತು ಯಾವ ಮಾತಾದರೂ ಅದು ನಿಷ್ಫಲವಾಗೋದಿಲ್ಲ. ಅಲ್ಲೆಲ್ಲಿಯ ಇವತ್ತು ನೀನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಒಂದು ಕಠಿಣವಾದ ಸ್ಥಿತಿಯಲ್ಲಿ ನೀನು ಜೀವಿಸ್ತಿರ್ಬೋದು. ನಿನ್ನ ಮೇಲೆ ದೇವರೊಂದು ಮಾತು ಹೇಳಿರುವಾಗ ನೀನು ಕಂಗೆಟ್ಟಿದ್ರೆ ಅದು ಆಗೋದಿಲ್ಲ. ಯಾಕಂದರೆ ದೇವರು ನಿನ್ನ ಜೀವಿತದಲ್ಲಿ ಒಂದು ವಾಗ್ದಾನ ಕೊಟ್ಟಿರುವಾಗ ವಾಗ್ದಾನ ನೆರವೇರಿಸುವಂಥ ನನ್ನ ದೇವರಾಗಿದ್ದಾನೆ. ಇಲ್ಲಿ ಗಬ್ರಿಯೇಲ ದೇವದೂತರು ಬಂದು ಮರಿಯಳಿಗೆ ಹೇಳ್ತಿರುವಂಥ ಮಾತು. ಯಾಕಂದರೆ ಮರಿಯಳಿನ ಕನ್ಯೆಯಾಗಿರ್ತಾಳೆ. ಹಲ್ಲೆಲೂಯಾ, ಸ್ತೋತ್ರ. ಪ್ರಿಯ ದೇವರ ಮಗು, ಕನ್ಯೆಯಾಗಿರುವಾಗ ನಿನ್ನ ಹೊಟ್ಟೆಯಲ್ಲಿ ಸರ್ವಶಕ್ತನ ದೇವರು ನಜರೇತಿನ ಯೇಸು ಕ್ರಿಸ್ತನು ಜನಿಸ್ತಾ ಇದ್ದಾರೆ. ಪವಿತ್ರ ಆತ್ಮ ನಿನ್ನ ಮೇಲೆ ಬರುವಾಗ ನೀನೊಂದು ಶಿಶುವನ್ನು ಎತ್ತುವೆ. ಆತನೇ ಈ ಲೋಕವನ್ನು ಆಳುವ ದೇವರಾಗಿದ್ದಾನೆ. ಆತನ ಹೆಸರು ಯೇಸು ಕ್ರಿಸ್ತನಾಗಿದ್ದೆ ಅಂತ ಗಬ್ರಿಯೇಲ ದೇವದೂತನ ಹೇಳುವಾಗ, ಅವಳು ನಾನು ಕನ್ಯೆ, ನನ್ನಿಂದ ಹೆಂಗೆ ಸಾಧ್ಯ ಅಂತ ಅವಾಗ ಅನ್ನುವಾಗ, ಆ ಒಂದು ಸಂದರ್ಭದಲ್ಲಿ ಗಬ್ರಿಯೇಲ ದೇವದೂತ ಹೇಳ್ತಿರುವಂಥ ಮಾತು, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ಈ ರೀತಿ ಹೇಳುವಾಗ ಅಲ್ಲಿ ಯಾರೋ ಮರಿಯಳು ತಗ್ಗಿಸಿದ್ರು. ಹೌದು, ದೇವರು ಈ ರೀತಿ ಹೇಳಿರುವುದೇ ಆದರೆ ದೇವರ ಚಿತ್ತಕ್ಕೆ ನಾನು ಒಪ್ಪಿಸಿಕೊಡ್ತೇನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಗುವೆ, ಅಲ್ಲಿ ಮರಿಯಳು ತಗ್ಗಿಸಿಕೊಟ್ಲು. ಪ್ರಿಯ ದೇವರ ಮಗುವೆ, ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಒಂದು ವಿಷಯ ಹೇಳಿರುವಾಗ ನಾವು ಎಲ್ಲಿ ತಗ್ಗಿಸ್ತೀವಿ? ಹಲ್ಲೆಲೂಯಾ. ದೇವರು ಒಂದು ವಾಗ್ದಾನ ಮಾಡಿರುವುದೇ ಆದರೆ, ದೇವರೇ ಈ ರೀತಿ ಒಂದು ವಾಗ್ದಾನನ ಜೀವಿತ ನೀನು ಕೊಟ್ಟಿದ್ದೀಯಾ, ಆ ಒಂದು ವಾಗ್ದಾನ ನೆರವೇರಿಸುವ ದೇವರು ದೇವರು ಇರುವಾಗ ನಾವು ಯಾಕೆ ಗೋಳಾಡುವುದು? ಈ ದಿನದಲ್ಲಿ ಯಾರಾದರೂ ಒಂದು ಆತ್ಮಿಕ ವಿಷಯದಲ್ಲಿ ಹೇಳುವುದೇ ಆದರೆ, ಓ ಹೌದಾ, ನೋಡೋಣ, ಮಾಡೋಣ, ತಿರುಗಿ ಮಾತಾಡೋದು ಜಾಸ್ತಿ. ಅಲ್ಲಿದ್ದ ಗಬ್ರಿಯೇಲ ದೇವದೂತನ ಹೇಳುವಾಗ, ದೇವರಿಂದ ಬರುವಂಥ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ನಿನ್ನ ಹೊಟ್ಟೆಯಲ್ಲಿ ಒಂದು ಶಿಶು, ಪವಿತ್ರಾತ್ಮ ನಿನ್ನ ಮೇಲೆ ಬರುವಾಗ ನಿನ್ನ ಮಗುನೇರುವೆ ಅಂತ ಹೇಳುವಾಗ ಅವಳೊಂದು ಮಾತೇಳು. ಹೌದಾ, ಮುಂದೆ 38ನೇ ವಾಕ್ಯ ಓದುವಾಗ, ಆಗ ಮರಿಯಳಿಗೂ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ಅಲ್ಲಿ ತಗ್ಗಿಸುವಿಕೆ ಅವಳಲ್ಲಿ ಬಂತು.
ಇವತ್ತು ತಗ್ಗಿಸುವಿಕೆ ಅನೇಕರ ಜೀವಿತದಲ್ಲಿ ಇಲ್ಲ. ಪ್ರಿಯ ದೇವರ ಮಗುವೆ, ಗಂಡ ಏನಾದ್ರು ಹೇಳ್ಬೇಕಾದ್ರೆ ಹೆಂಡತಿ ತಿರುಗಿ ಮಾತಾಡೋದು, ಅಥವಾ ಹೆಂಡತಿ ಏನಾದರೂ ಹೇಳಬೇಕಾದ್ರೆ ಗಂಡ ತಿರುಗಿ ಬೀಳೋದು. ಇವತ್ತು ಗಂಡ ಹೆಂಡತಿ ಮಧ್ಯೆ ಒಂದು ತಗ್ಗಿಸುವಿಕೆ, ಐಕ್ಯತೆ ಇಲ್ಲ. ಅದಕ್ಕೆ ಅನೇಕರ ಕುಟುಂಬಗಳಲ್ಲಿ ಏನಾಗಿದೆ, ಮನಸ್ತಾಪಗಳು, ಗಲಿಬಿಲಿ, ಗಲಾಟೆ ಹೀಗೆ ಜೀವಿಸ್ತಾ ಇದೆ. ಇವತ್ತು ಪ್ರಿಯ ದೇವರ ಮಗುವೆ, ಇವತ್ತು ದೇವರು ನಿನ್ನ ಜೀವಿತದಲ್ಲಿ ಒಂದು ವಾಗ್ದಾನ ಕೊಟ್ಟಿರುವಾಗ ಅಸಮಾಧಾನ ಉಂಟು ಮಾಡೋಕ್ಕೆ ಶತ್ರು ಯಾವುದು ರೀತಿ ಬೇಕಾದ್ರೂ ಬರ್ಬೋದು. ಇವತ್ತು ನೀನು ಧೈರ್ಯದಿದ್ದರು, ದೇವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ಎಷ್ಟೋ ಬಾರಿ ದೇವರೇ, ನನ್ನ ಮಕ್ಕಳು ಅನಾರೋಗ್ಯದಲ್ಲಿರುವಾಗ, ನಾನು ಅನಾರೋಗ್ಯದಲ್ಲಿರುವಾಗ, ನನ್ನ ಒಡ ಹುಟ್ಟಿದವರು, ನಮ್ಮ ಅತ್ತೆ ಮಾವ, ಗಂಡ ಹೆಂಡತಿ, ಬಂಧು ಮಿತ್ರರು ಯಾರೂ ಬಂದಿಲ್ಲ ಅಂತ ಗೋಳಾಡಿರ್ಬೋದು. ಆದರೆ ನಿನ್ನನ್ನು ಕರೆದ ದೇವರು ಕೈ ಬಿಟ್ಟಿಲ್ಲ, ನಿನ್ನನ್ನು ಆರಿಸಿಕೊಂಡ ದೇವರು ನಿನ್ನನ್ನು ಕೈ ಬಿಟ್ಟಿಲ್ಲ. ಅದಕ್ಕೆ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಲ್ಲೆಲ್ಲೂ ಎಷ್ಟು ಜನ ನಂಬ್ತೀರಾ? ಇವತ್ತು ಮನುಷ್ಯರಿಂದ ಅಸಾಧ್ಯವಾದ, ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ ಎಲ್ಲವೂ ಸಾಧ್ಯ. ಮನುಷ್ಯ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ, ಸಮಯ ಬರುವಾಗ ಅವ್ರಿಗೆ ಆಗಲ್ಲ, ಅನುಕೂಲ ಅಥವಾ ಅನಾನುಕೂಲ ಸಮಯ ಬರುವಾಗ ಕೈ ಬಿಟ್ಟು ಹೋಗ್ತಾರೆ. ಆದರೆ ಪ್ರಿಯ ದೇವರ ಮಗುವೆ, ನಿನ್ನನ್ನು ಕರೆದಾತನು, ನಿನ್ನನ್ನು ಆರಿಸಿಕೊಂಡಾತನು, ನಿನ್ನನ್ನು ಸೋಲಿನಲ್ಲಿರುವಾಗ, ಕಣ್ಣೀರಿನಲ್ಲಿರುವಾಗ, ಸೋತುವುದಂಥ ಸಮಯದಲ್ಲಿರುವಾಗ, ಎಲ್ಲರೂ ಕೈ ಬಿಟ್ಟು ಹಾಸ್ಪಿಟಲ್ ಒಬ್ಬಂಟಿಗಳಾಗಿರುವಾಗ, ಪ್ರಿಯ ದೇವರ ಮಗು ಒಡ ಹುಟ್ಟಿದವರು ನಿನ್ನ ಕೈ ಬಿಟ್ಟಿರುವಾಗ, ಕರೆದ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ಎಷ್ಟು ಜನ ನಂಬ್ತೀರಾ? ಇವತ್ತು ನನ್ನ ದೇವರು ನಿನ್ನನ್ನು ಪ್ರೀತಿ ಮಾಡುವ ದೇವರಾಗಿದ್ದಾನೆ. ನೀನು ಯಾವುದೇ ಸ್ಥಿತಿಯಲ್ಲಿರ್ಬೋದು, ಆದರೆ ನನ್ನ ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ದೇವರಿಗೆ ಶಕ್ತನಾಗಿದ್ದಾನೆ. ಇವತ್ತು ನೀನು ಎಂಥ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿರ್ಬೋದು, ಒಂದು ಕಣ್ಣೀರಿನ ಪರಿಸ್ಥಿತಿಯಲ್ಲಿ, ಒಂದು ಯಾರಿಗೂ ಹೇಳೋಕ್ಕಾಗದಿರುವಂಥ ಪರಿಸ್ಥಿತಿ ಆಗ್ತಿರ್ಬೋದು, ಹಾದು ಹೋಗುವಂಥ ಜೀವನ ನೀನು ನಡೆಸ್ತಿರ್ಬೋದು. ನೀನು ಧೈರ್ಯದಿಂದಿರು ಪ್ರಿಯ ದೇವರ ಮಗುವೆ. ಅದಕ್ಕಾಗಿ ಅಲ್ಲಿ ಹೇಳ್ತಾ ಇದ್ದಾಳೆ, ನಿನ್ನ ಮಾತಿನಂತೆ ನನಗಾಗಲಿ. ಮರಿಯಳು ದೇವರ ವಾಕ್ಯಕ್ಕೆ ತಗ್ಗಿಸ್ತಾ ಇದ್ದಾಳೆ. ಗಬ್ರಿಯೇಲ ದೇವದೂತ ಹೇಳುವಾಗ ಅಲ್ಲಿ ತಗ್ಗಿಸ್ತಾ ಇದ್ದಾಳೆ. ಇವತ್ತು ನಿನಗೊಂದು ವಾಗ್ದಾನ ಈ ವರ್ಷ ಕೊಟ್ಟಿದ್ದಾರೆ. ಆ ವಾಗ್ದಾನ ನೆರವೇರಿಸಲು ದೇವರು ಸಿದ್ಧವಾಗಿದ್ದಾನೆ. ನಾವು ತಗ್ಗಿಸಿರಬೇಕು, ಆ ವಾಗ್ದಾನಕ್ಕೆ ನಾವು ಸಮರ್ಪಿಸಿರಬೇಕು. ನಿನ್ನೊಟ್ಟಿಗೆ ಯಾವುದಾದ್ರು ಒಂದು ವಾಕ್ಯ ಮಾತಾಡಿದೆ ಅಂದರೆ, ಅಥವಾ ದೇವರ ವಾಕ್ಯ ಓದುವಾಗ, ಪ್ರಾರ್ಥನೆ ಮಾಡುವಾಗ, ನೀವು ಸಭೆಗೆ ಹೋಗಿರುವಾಗ, ಸೇವಕರ ಮುಖಾಂತರ ಒಂದು ವಾಕ್ಯ ನೀನು ಹೃದಯದಲ್ಲಿ ಮಾತಾಡಿದೆ ಅಂದರೆ, ಆ ವಾಕ್ಯಕ್ಕೆ ತಗ್ಗಿಸುವುದೇ ಆದರೆ ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಯುತ್ತೆ. ಯಾಕಂದರೆ ಏನೇ ತಪ್ಪುಗಳಿರ್ಬೋದು, ಯಾವುದೇ ಪಾಪಗಳಿರ್ಬೋದು, ನಿನ್ನ ತಪ್ಪು ಪಾಪಗಳು ಕಡು ಕೆಂಪಾಗಿದ್ದರೆ ಹಿಮನಂತೆ ಬೆಳ್ಳಗೆ ಮಾಡೋದ್ರಿಂದ ವಾಕ್ಯ ಬರೆಯಲ್ಪಟ್ಟಿದೆ. ಇವತ್ತು ನಿನ್ನ ಪರಿಸ್ಥಿತಿ ಏನೇ ಇರ್ಬೋದು, ದೇವರ ಸನ್ನಿಧಿಯನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಡುವುದೇ ಆದರೆ ನಿನ್ನ ಜೀವಿತವನ್ನು ಮಾರ್ಪಡಿಸಿ ನೀನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವ ದೇವರು ನನ್ನ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ನನ್ನ ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗೋದಿಲ್ಲ. ಆಮೇಲೆ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ